ಕಾರಣಕರ್ತೃಗಳೊಳು ಸ್ವಭಾರ್ಯರಿಂದೊಡಗೂಡಿ ಕಪಿಲಾಚಾರ್ಯ ಕ್ರೀಡಿಸುತ್ತಿಪ್ಪ ತನ್ನೊಳು ತಾನೇ ಸ್ವೇಚ್ಛೆಯಲಿ ಪ್ರೇರ್ಯನಲ್ಲರ ಮಾಬ್ಜ ಭವರಾರ್ಯ ರಕ್ಷಿಸಿ ಶಿಕ್ಷಿಸುವನು ಸ್ವವೀರ್ಯದಿಂದಲಿ ದಿವಿಜ ದಾನವ ತತಿಯ ದಿನದಿ ಗ್ರಹೇ ಗ್ರಹೇ ಗೋಪವಧೂ ಕದಂಭ ಸರ್ವೇ ಮಿಲಿತ್ವಾ ಸಮವಾಯಯೋಗೆ ಪುಣ್ಯಾನಿ ನಾಮಾನಿ ಪಠಂತಿ ನಿತ್ಯಂ ಗೋವಿಂದ ದಾಮೋದರ ಮಾಧವೇತಿ. ದಾಸವರ್ಯಂ ದಯಾಯುಕ್ತಂ ದೂರೀಕೃತ ದುರಾಶಿಷಂ ಹರಿಕಥಾಮೃತ ಸಾರವಕ್ತಾರಂ ಜಗನ್ನಾಥ ಗುರುಂ ಭಜೆ. ಶ್ರೀ ಹರಿಕಥಾಮೃತ ಸಾರ ಕರ್ಮ ವಿಮೋಚನ ಸಂಧಿ ಪದ್ಯ 3. ಕಾರ್ಯ ಕಾರಣ ಕರ್ತೃಗಳೊಳು ಸ್ವಭಾರ್ಯರಿಂದೊಡಗೂಡಿ ಕಪಿಲಾಚಾರ್ಯ ಕ್ರೀಡಿಸುತ್ತಿಪ್ಪ ಎಂಬ ಈ ಪದ್ಯದಲ್ಲಿ ಶ್ರೀ ಜಗನ್ನಾಥದಾಸಾರ್ಯರು ಕಾರ್ಯರೂಪಗಳಲ್ಲಿ ಕರ್ತೃಗಳಲ್ಲಿ ಶ್ರೀದೇವಿಯರ ಸಹಿತನಾಗಿ ಎಲ್ಲ ಸಂಕಲ್ಪಾನುಸಾರ ವಿಹರಿಸುತ್ತಾ ಬಿಂಬರೂಪನಾದ ಶ್ರೀಹರಿ ಪರಮಾತ್ಮನು ವ್ಯಾಪಾರಗಳನ್ನು ಮಾಡಿಸುತ್ತಾ ದೇವತೆಗಳಿಗೆ ರಕ್ಷಣೆ, ದೈತ್ಯರಿಗೆ ಶಿಕ್ಷೆ ನೀಡುವನೆಂದು ತಿಳಿಸುತ್ತಾರೆ. ಪ್ರತಿಕ್ರಿಯೆಯು ನಡೆಯುವ ಸಂದರ್ಭದಲ್ಲಿ 3 ಅಂಶಗಳು ಗಮನೀಯ. ಕಾರಣ, ಕಾರ್ಯ, ಕರ್ತೃ. ಒಂದು ಕಾರ್ಯ ನಡೆಯಬೇಕಾದರೆ ಅದಕ್ಕೆ ಹೇತುಭೂತವಾದ ವಸ್ತು ಇರಲೇಬೇಕು. ಇದೇ ಕಾರಣವು. ಕಾರಣವಿಲ್ಲದೆ ಒಂದು ಕ್ರಿಯೆ ನಡೆಯುವುದಿಲ್ಲ. ಘಟದ ನಿರ್ಮಾಣಕ್ಕೆ ಮೃತ್ತಿಕೆಯು ಕಾರಣವು. ಇದು ಉಪಾದಾನ ಕಾರಣ. ದಂಡ, ಕುಲಾಲ ಚಕ್ರ ಇತ್ಯಾದಿಗಳು ಅವಾಂತರ ಕಾರಣಗಳು. ಸೃಷ್ಟಿಕ್ರಿಯೆಗೆ ಉಪಾದಾನ ಕಾರಣಗಳು 2. ಸೂಕ್ಷ್ಮ ಸೃಷ್ಟಿಗೆ ಲಿಂಗ ದೇಹವೇ ಉಪಾದಾನ ಕಾರಣ. ಅನಿರುದ್ಧ ದೇಹದ ನಿರ್ಮಾಣಕ್ಕೂ ಲಿಂಗೋಪದಾನವೇ ಕಾರಣ. ಸ್ಥೂಲ ಸೃಷ್ಟಿಗೆ ಮೂಲ ಜಡ ಪ್ರಕೃತಿಯೇ ಉಪಾದಾನ ಕಾರಣ. ಸರ್ವಶಕ್ತನಾದ ಶ್ರೀ ಪರಮಾತ್ಮನು ಕಾರಣ ವಸ್ತುಗಳಲ್ಲಿ ಕಾರಣ ರೂಪದಿಂದ ಇದ್ದಾನೆ. ಕಾರಣದ ದಿಶೆಯಿಂದ ನಡೆಯುವ ಕ್ರಿಯೆಯೇ ಕಾರ್ಯವು. ಘಟ ನಿರ್ಮಾಣವು ಕಾರ್ಯ ಎನಿಸುವುದು. ಅಂತೆಯೇ ಲಿಂಗ ದೇಹದ ಉಪಾದಾನ ಕಾರಣದಿಂದ ಅನಿರುದ್ಧ ದೇಹದ ಸೃಷ್ಟಿ ಮತ್ತು ಮೂಲ ಜಡ ಪ್ರಕೃತಿಯ ಕಾರಣದಿಂದ ಸ್ಥೂಲ ಸೃಷ್ಟಿಗಳ ಕಾರ್ಯಗಳು. ಇಂತಹ ಕಾರ್ಯಗಳಲ್ಲಿ ಕಾರ್ಯನಾಮಕನಾಗಿ ಕಾರ್ಯರೂಪನಾಗಿ ಇದ್ದಾನೆ. ಆ ಕಾರ್ಯವು ಯಾರಿಂದ ನಡೆಯಲ್ಪಡುವುದೋ ಅವನಿಗೆ ಕರ್ತೃ ಎಂದು ಹೆಸರು. ಘಟ ನಿರ್ಮಾಣ ಕಾರ್ಯದಲ್ಲಿ ಕುಂಬಾರನೇ ಕರ್ತೃ. ಸೂಕ್ಷ್ಮ ಸೃಷ್ಟಿ, ಸ್ಥೂಲ ಸೃಷ್ಟಿಗಳೆಂಬ ಕಾರ್ಯಕ್ಕೆ ಪ್ರಧಾನ ಕರ್ತೃವು ಶ್ರೀ ಪರಮಾತ್ಮನೇ. ಹೀಗೆ ಕಾರಣ ವಸ್ತುಗಳಲ್ಲಿ ನಡೆಯುವ ಕಾರ್ಯಗಳಲ್ಲಿ ಕರ್ತೃಗಳಾದ ತತ್ವಾಭಿಮಾನಿ ದೇವತೆಗಳಲ್ಲಿ, ದೈತ್ಯರಲ್ಲಿ, ಕರ್ಮಾನುಭವಕ್ಕೆ ವಿಷಯನಾದ ಜೀವನಲ್ಲಿ ಶ್ರೀ ಪರಮಾತ್ಮನು ಕಾರಣ, ಕಾರ್ಯ, ಕರ್ತೃವಾಚ್ಯನಾಗಿ ಆಯಾಯ ರೂಪಗಳಿಂದಲೇ ವಿದ್ಯಮಾನನಾಗಿದ್ದಾನೆ. ಪ್ರತಿ ಕಾರ್ಯದಲ್ಲೂ ಶ್ರೀಹರಿಯು ತನ್ನ ಪತ್ನಿಯಾದ ಶ್ರೀ ಲಕ್ಷ್ಮೀದೇವಿಯರ ಆಯಾಯ ಅಭಿವ್ಯಕ್ತ ರೂಪಗಳಿಂದ ಸಹಿತನಾಗಿದ್ದು, ಬಿಂಬ ಕ್ರಿಯಾ ದ್ವಾರ ಪ್ರಧಾನ ಕಾರಣನಾಗಿದ್ದು ಸಕಲ ಕಾರ್ಯಗಳನ್ನು ಮಾಡಿಸುತ್ತಾ ಮುಖ್ಯ ಕರ್ತೃವೆನಿಸುವನು. ಜೀವನಲ್ಲಿ ಶ್ರೀ ಪರಮಾತ್ಮನು ಕಾರಣ, ಕಾರ್ಯ, ಕರ್ತೃವಾಚ್ಯನಾಗಿ ಆಯಾಯ ರೂಪಗಳಿಂದಲೇ ವಿದ್ಯಮಾನನಾಗಿದ್ದಾನೆ. ಪ್ರತಿ ಕಾರ್ಯದಲ್ಲಿಯೂ ಶ್ರೀಹರಿಯು ತನ್ನ ಪತ್ನಿಯಾದ ಲಕ್ಷ್ಮೀದೇವಿಯರ ಆಯಾಯ ರೂಪಗಳ ಅಭಿವ್ಯಕ್ತ ಸಹಿತನಾಗಿ ಬಿಂಬಕ್ರಿಯಾ ದ್ವಾರ ಪ್ರಧಾನ ಕಾರಣನಾಗಿದ್ದು ಸಕಲ ಕಾರ್ಯಗಳನ್ನು ಮಾಡಿಸುತ್ತಾ ಮುಖ್ಯ ಕರ್ತೃ ಎನಿಸುವನು. ಅವನೇ ಕಪಿಲಾಚಾರ್ಯನೆಂಬ ಹೆಸರಿನಿಂದ ವಿದ್ಯಮಾನನಾಗಿದ್ದಾನೆ. ಕಪಿಲ ಎಂದರೆ ಸುಖವನ್ನೇ ಸ್ವೀಕರಿಸುವವನು ಎಂದರ್ಥ. ಶಿಷ್ಯರನ್ನು ಅನುಗ್ರಹಿಸುವ ಅನುಕರಣೀಯ ಗತಿಯುಳ್ಳವನಾದ್ದರಿಂದ ಆಚಾರ್ಯನಾಮಕನು. ಸಂಸಾರ ಕಂಪಲಯೇ ಹೇತುತ್ವಾತ್ ಕಪಿಲಃ ಎಂದು ನಿರ್ವಚನವಿದೆ. ಕಪಿಲಾರ್ಯ ನಾಮಕನಾದ ಶ್ರೀ ಪರಮಾತ್ಮನು ಸ್ವರಮಣನು. ಅವನಿಗೆ ಅನ್ಯರಿಂದ ರತಿ ಬೇಕಿಲ್ಲ. ಸ್ವಾನಂದ ಪರಿಪೂರ್ಣನು. ಕಾರಣ, ಕಾರ್ಯ, ಕರ್ತೃಗಳಲ್ಲಿರುವ ತನ್ನ ಭಗವದ್ರೂಪಗಳಲ್ಲಿಯೇ ತಾನೇ ಸ್ವತಂತ್ರನಾಗಿ ರಮಣ ಮಾಡುವನು. ಇದರಿಂದ ಅವನಿಗೆ ಸ್ವರತನೆಂಬ ನಾಮ. ಶ್ರೀ ಪರಮಾತ್ಮನ ನಿತ್ಯ ವಿಯೋಗಿನಿಯಾದ ಶ್ರೀ ರಮಾದೇವಿ
ಅವನ ಪ್ರಥಮಾಂಗಭೂತರಾದ ಶ್ರೀ ಪದ್ಮನಾಭನ ನಾಭಿ ಕಮಲದಲ್ಲಿ ಉದ್ಭವರಾದ ಶ್ರೀ ಬ್ರಹ್ಮದೇವರು, ದ್ವಿತೀಯಾಂಗಭೂತರಾದ ಶ್ರೀ ರುದ್ರದೇವರು, ರಮಾ, ಅಬ್ಜಭವ, ಭವ ಇತ್ಯಾದಿ ಸಮಸ್ತ ದೇವತಾ ಗಣಕ್ಕೆ ಸ್ವಾಮಿಯಾದ್ದರಿಂದ ಅವನಿಗೆ ಆರ್ಯನೆಂದು ಹೆಸರು, ಅಂದರೆ ಪೂಜ್ಯನು ಎಂದರ್ಥ. ಸಕಲ ಚೇತನರು ಆ ಪೂಜ್ಯನಿಂದ ಪ್ರೇರಿಯರು. ಸಮಸ್ತ ದೇವತಾ ಸಮೂಹ ದೈತ್ಯಗಣಗಳಲ್ಲಿ ಅಂತರ್ಯಾಮಿಯಾಗಿದ್ದು ರಮಾ ರೂಪಗಳಿಂದ ಕೂಡಿಕೊಂಡು ತನ್ನ ಭಗವದ್ ರೂಪಗಳಲ್ಲಿಯೇ ಸ್ವೇಚ್ಛೆಯಿಂದ, ಅಂದರೆ ಸರ್ವತಂತ್ರ ಸ್ವತಂತ್ರನಾಗಿ ತನ್ನ ಸಂಕಲ್ಪಾನುಸಾರ ವಿಹಾರ ಮಾಡುತ್ತಿರುವನು, ಕ್ರೀಡಿಸುತ್ತಿಪ್ಪ. ಸರ್ವ ಕಾರ್ಯಗಳಿಗೂ ಪ್ರೇರಕನಾದ ಶ್ರೀ ಪರಮಾತ್ಮನು ತನ್ನಿಂದ ಪ್ರೇರಿತರಾದ ದೇವತೆಗಳಿಗೆ ರಕ್ಷಣೆಯನ್ನು ನೀಡುವನು. ದುರ್ಜನರು, ಭಗವದ್ವೇಷಿಗಳೂ ಆದ ದೈತ್ಯರನ್ನು ಅವರವರ ದುಷ್ಕರ್ಮಗಳಿಗೆ ತಕ್ಕಂತೆ ನರಕಾದಿಗಳಲ್ಲಿ ಶಿಕ್ಷೆ ಕೊಟ್ಟು ಶಿಕ್ಷಿಸುವನು. ಹೀಗೆ ಸರ್ವಕರ್ತನಾದ ಸರ್ವೇಶನು ಶಿಕ್ಷಕನೂ ರಕ್ಷಕನೂ ಆಗಿದ್ದಾನೆಂದು ಶ್ರೀ ಜಗನ್ನಾಥದಾಚಾರ್ಯರು ಈ ಪದ್ಯದಲ್ಲಿ ತಿಳಿಸಿದ್ದಾರೆ. ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ವೃಂದಾವನ ವಿಹಾರಿ ಶ್ರೀಕೃಷ್ಣಾರ್ಪಣಮಸ್ತು.